ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೂಪಾ ಕುಮಾರ್. ಈ ದಿನ ನಾವು ಮೋಮೋಸ್ ಮಾಡೋಣ. ಮೋಮೋಸ್ ಬೇಸಿಕಲಿ ನೇಪಾಳ್ ಮತ್ತು ಟಿಬೆಟ್ನ ರೆಸಿಪಿ. ಮೋಮೋಸ್ ಭಾರತಕ್ಕೆ ಬಂದಮೇಲೆ ಭಾರತದ ಟೇಸ್ಟ್ಗೆ ಅನುಗುಣವಾಗಿ ಚೇಂಜ್ ಆಗಿಬಿಟ್ಟಿದೆ. ಇಲ್ಲಿನ ಮಕ್ಳಿಗೂ ಸಹ ಮೋಮೋಸ್ ಅಂದರೆ ತುಂಬ ಇಷ್ಟ. ಬನ್ನಿ ನಾವು ವೆಜ್ ಮೋಮೋಸ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಹೀಗಿದೆ. ಮೊದಲನೇದಾಗಿ ಮೋಮೋಸ್ ಮಾಡಲಿಕ್ಕೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಗೋಧಿ ಹಿಟ್ಟಲ್ಲಿ ಸಹ ಮೋಮೋಸ್ ಮಾಡಬಹುದು. ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಕ್ಯಾರೆಟ್, ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಬೀನ್ಸ್, ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್, ತುರಿದಿಟ್ಕೊಂಡಿರುವಂತಹ ಶುಂಠಿ, ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಎಲೆಕೋಸು, ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ, ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಉಪ್ಪು, ಎಣ್ಣೆ ಇವೆಲ್ಲನೂ ಬಳಸ್ಕೊಂಡು ನಾವು ಮೋಮೋಸ್ ತಯಾರಿಸೋಣ. ಬನ್ನಿ. ಒಂದು ಬೌಲಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ತಾ ಇದ್ದೀನಿ. ಹಿಟ್ಟು ರೆಡಿ ಆಗಿದೆ. ಇದಕ್ಕೆ ಒಂದು ಬಟ್ಟೆ ಮುಚ್ಚಿ 1/4 ಗಂಟೆ ನೆನೆಯೋದಕ್ಕೆ ಬಿಡೋಣ. ಈಗ ಮೋಮೋಸ್ಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಬೇಜ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಹೆಚ್ಚಾಗಿ ಬೇಕಿದ್ರೆ ಹೆಚ್ಚಾಗಿ ಹಾಕೋಬಹುದು. ತುರಿದಿಟ್ಟಂಥ ಶುಂಠಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಟಫಿಂಗ್ ರೆಡಿಯಾಗಿದೆ. ನೆನೆಸಿರುವಂಥ ಹಿಟ್ಟನ್ನು ಚೆನ್ನಾಗಿ ನಾದಿ ಉಂಡೆಗಳು ಮಾಡ್ಕೊಳ್ಳೋಣ. ಈ ರೀತಿ ಹೊಸ್ಕೊಳ್ಳೋಣ.
ಹಿಟ್ಟನ್ನ ಹೊಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ಟಫಿಂಗ್ ತುಂಬೋಣ. ಮೋಮೋಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಟಫಿಂಗ್ನ ಫಿಲ್ ಮಾಡ್ತಿದ್ದೀನಿ. ಈ ತುದಿ ಇದು ಸೇರಿಸಿ ಈ ರೀತಿ ಪ್ರೆಸ್ ಮಾಡ್ತಾ ಬರಬೇಕು. ಇದು ಆಫ್ ಮೂನ್ ಶೇಪಲ್ಲೂ ನಾವು ಮಾಡ್ಕೊಳ್ಬೋದು, ಇಲ್ಲಾಂದರೆ ಮೋದಕದ ಥರನೂ ಮಾಡ್ಕೊಬೋದು. ಈ ರೀತಿನೂ ಮಾಡ್ಕೋಬೋದು. ಮೋಮೋಸ್ನ ಮಾಡ್ಕೊಳ್ಳೋದಕ್ಕೆ ಸ್ಟೀಮ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಇಡ್ಲಿ ಪಾತ್ರೆ ಇದ್ರೆ ಅದನ್ನು ಸಹ ಬಳಸಬಹುದು. ಈಗ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ, ಇದರಿಂದ ಮೋಮೋಸ್ ಅಂಟಲ್ಲ ಅಂತ. ಮೋಮೋಸ್ನ ಇಡ್ತಾ ಇದ್ದೀನಿ. ಕಾಲು ಗಂಟೆ ಸ್ಟೀಮ್ ಆಗೋದಕ್ಕೆ ಬಿಡೋಣ. ಸ್ಟೀಮ್ ಆಗ್ತಾ ಇದೆ. ಬಿಸಿ ಬಿಸಿ ಆದಂಥ ಮೋಮೋ ರೆಡಿಯಾಗಿದೆ. ಇದನ್ನ ಸಾಸ್ ಜೊತೆಯಲ್ಲಿ ಅಥವಾ ಮೋಮೋ ಚಟ್ನಿ ಜೊತೆಯಲ್ಲಿ ತಿನ್ಬೋದು. ನಾನಿಲ್ಲಿ ಮೋಮೋ ಚಟ್ನಿ ಮಾಡಲಿಲ್ಲ. ನಿಮಗೆ ಮೋಮೋ ಚಟ್ನಿ ರೆಸಿಪಿ ಬೇಕಿದ್ರೆ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಇದನ್ನು ನೀವು ಟ್ರೈ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.